ಗರ್ಭಕೋಶದ ಗೆಡ್ಡೆ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ? ಆಲ್ಮೋಸ್ಟ್ ಒಂದು 20-40% ಲೇಡೀಸ್ಗೆ ಗರ್ಭಕೋಶದಲ್ಲಿ ಇರುತ್ತೆ. ಅದು ನಮ್ಗೆ ಗೊತ್ತೇ ಇರಲ್ಲ, ಬಟ್ ಇರುತ್ತೆ. ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಇದ್ರೆ ನನಗೆ 2.5 ಆಲ್ಮೋಸ್ಟ್ 2-3% ಚಾನ್ಸ್ ಜಾಸ್ತಿ ಇದೆ. ಐ ಆಮ್ ಹ್ಯಾವಿಂಗ್ ಎಷ್ಟೊಂದು ನೋವು ಬರ್ತಾ ಇದೆ. ಐ ಆಮ್ ನಾಟ್ ಏಬಲ್ ಟು ಗೋ ಟು ವರ್ಕ್. ನನ್ನ ಕೆಲಸ ಆರ್ ನನ್ನ ನಾರ್ಮಲ್ ಮನೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಇಟ್ಸ್ ಅಫೆಕ್ಟಿಂಗ್ ಮೈ ಕ್ವಾಲಿಟಿ ಆಫ್ ಲೈಫ್. ಹಾಗಾದ್ರೆ ಈಗ PCOS ಇದ್ದವ್ರಿಗೆ ಏನಾದರೂ ಚಾನ್ಸಸ್ ಇರುತ್ತಾ? ಬಿಸೈಡ್ಸ್ ದಿಸ್ ಇಸ್ ಆಲ್ಸೋ ಎನ್ವೈರನ್ಮೆಂಟಲ್ ಚೇಂಜಸ್. ಲೈಕ್ ಇವಾಗ ನಮ್ಮ ಪೊಲ್ಯೂಟನ್ಸ್ ಇದೆ ಆ್ಯಂಡ್ ವಿತ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವೀಟ್, ಅದರಲ್ಲಿ ಟಾಕ್ಸಿನ್ಸ್ ಇರುತ್ತಲ್ವಾ, ಹೆವಿ ಮೆಟಲ್ಸ್, ಅದರಲ್ಲೂ ಇಟ್ ಇಸ್ ಫೌಂಡ್ ಟು ಇನ್ಕ್ರೀಸ್ ದ ರಿಸ್ಕ್ ಆಫ್ ಫೈಬ್ರಾಯ್ಡ್ಸ್. ಲೇಡೀಸ್ ಹೂ ಹ್ಯಾವ್ ಡಿಫಿಕಲ್ಟಿ ಇನ್ ಕನ್ಸೀವಿಂಗ್ ಆರ್ ಹೂ ಡು ನಾಟ್ ಕನ್ಸೀವ್, ಮಕ್ಕಳೇ ಇಲ್ಲ, ಆ ಥರ ಇರೋರಿಗೆ ಫೈಬ್ರಾಯ್ಡ್ಸ್ ಇರೋ ಚಾನ್ಸ್ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಬರುತ್ತೆ? ಸೊ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್ ಪೇಷಂಟ್ಸ್ ಬರೋದು. ಲೈಕ್ ಹೆವಿ ಫ್ಲೋ ಇರುತ್ತೆ, ಗಡ್ಡೆ ಥರ ಹೋಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ನೋವು ಬರುತ್ತೆ, ಎಕ್ಸೆಸ್ ನೋವು, ಮಾತ್ರೆ ತಗೋತಾರ ದಟ್ ಎಕ್ಸೆಂಟ್ ಆಫ್ ನೋವು ಬರುತ್ತೆ. ನನ್ನ ಫ್ರೆಂಡ್ ಪೀರಿಯಡ್ಸ್ ಆದಾಗ ಪರ್ ಡೇ 2 to 3 ಪ್ಯಾಡ್ಸ್ ಚೇಂಜ್ ಮಾಡ್ತಾರೆ, ಬಟ್ ನಂಗೆ ಒಂದೇ ಪ್ಯಾಡ್ ಸಾಕಾಗುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ಲೆಸ್ ಬ್ಲೀಡಿಂಗ್ ಏನಾದರೂ ಸಿಂಪ್ಟಮ್ಸ್ ಇರಬಹುದಾ? ನಾರ್ಮಲಿ ಒಂದು ಪ್ಯಾಡ್ ಯೂಸ್ ಮಾಡಿದ್ರೆ ಒಂದು 3 to 4 hours ಮಿನಿಮಮ್ ಯೂಸ್ ಮಾಡ್ಬೋದು. ಆನ್ ಅನ್ ಆವ್ರೇಜ್ 6 hours 8 hours ಯೂಸ್ ಮಾಡ್ತೀವಿ. ಸಪೋಸ್ ನಾನು ಎವ್ರಿ ಅವರ್ ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದೀನಿ, ದಟ್ ಮೀನ್ಸ್ ಸಮಥಿಂಗ್ ಇಸ್ ರಾಂಗ್ ದೇರ್. ಒಂದೊಂದು ಪೇಷಂಟ್ಗೆ ಅವ್ರವ್ರ ಸಿಂಪ್ಟಮ್ಸ್, ಅವ್ರವ್ರ ಏಜ್, ಅವ್ರಿಗೆ ಏನು ಬೇಕು, ಲೈಕ್ ಫರ್ಟಿಲಿಟಿ ಬೇಕಾ, ಇಲ್ಲ ಪೀರಿಯಡ್ಸ್ ಕಂಟ್ರೋಲ್ ಮಾಡಬೇಕಾ, ಇಲ್ಲ ನೋವು ಕಂಟ್ರೋಲ್ ಮಾಡಬೇಕಾ, ಅದರ ಸಿಂಪ್ಟಮ್ಸ್ ಬೇಸ್ಡ್ ಆನ್ ದ ಸಿಂಪ್ಟಮ್ಸೇ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ. ಸೊ ಸರ್ಜರಿ ಒಂದೇ ಆಪ್ಷನ್ ಆಗಿರುತ್ತಾ ಗರ್ಭಕೋಶದ ಗೆಡ್ಡೆಗೆ? ನಾಟ್ ಲೈಕ್ 100% ಒಂದು ತೆಗಿತೀವಿ. ಚಿಕ್ಕದಿದ್ರೆ ಇಫ್ ಯು ಹ್ಯಾವ್ ಅ ಹೈ ರಿಸ್ಕ್ ಫಾರ್ ಡೆವಲಪಿಂಗ್ ಫೈಬ್ರಾಯ್ಡ್ಸ್, ನಿಮಗೆ ನಾರ್ಮಲ್ ಆಗಿ ಸ್ವಲ್ಪ ರಿಸ್ಕ್ ಇದೆ ಅಂದರೆ ಅವ್ರು ನಮ್ಮ ಹತ್ರ ಯಾಕೆ ಬರ್ತಾ ಇದ್ದಾರೆ, ಅವ್ರು ಪ್ರೆಗ್ನೆನ್ಸಿ ಆಗಬೇಕು ಅಂತ ಬರ್ತಾ ಇದ್ದಾರೆ. ಸೊ ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಹೆಲ್ಪ್ ದಮ್ ಗೆಟ್ ಪ್ರೆಗ್ನೆಂಟ್. ಗರ್ಭಕೋಶದ ಗೆಡ್ಡೆ ತೆಗಿಯೋದು ಅಂತ ಹೇಳಿದ್ರೆ ಅದು ಗೆಡ್ಡೆ ಮಾತ್ರ ತೆಗಿಯೋದಾ, ಅಥವಾ ಕೆಲವ್ರಿಗೆ ಇರುತ್ತೆ ಇಡೀ ಗರ್ಭಕೋಶನೇ ತೆಗಿತಾರಂತೆ, ಆಮೇಲೆ ನನಗೆ ಮಕ್ಕಳಾಗಲ್ವಂತೆ ಅನ್ನುವಂಥ ಒಂದು ಭಯ ಇರುತ್ತೆ. ಸೊ ಏನು ಹೇಳ್ತೀರಾ ಆಡಿಯನ್ಸಿಗೆ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮಹಿಳೆಯರನ್ನ ಕಾಡುವಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಫೈಬ್ರಾಯ್ಡ್ಸ್. ಇದನ್ನು ನಾವು ಗರ್ಭಕೋಶದ ಗೆಡ್ಡೆ ಅಂತ ಕರಿತೀವಿ. ಆದರೆ ಗರ್ಭಕೋಶದ ಗೆಡ್ಡೆ ಅಂದ ತಕ್ಷಣ ತುಂಬ ಜನರಿಗೆ ಭಯ ಆಗುವಂಥದ್ದು, ಯಪ್ಪ ಇದು ಕ್ಯಾನ್ಸರ್ ಆಗಿರಬಹುದಾ, ಗೆಡ್ಡೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಂತ. ಹಾಗಿದ್ರೆ ಈ ಗರ್ಭಕೋಶದ ಗೆಡ್ಡೆ ಅಂತ ಹೇಳಿದ್ರೆ ಏನು? ಸೊ ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಮಹಿಳೆಯರಲ್ಲಿ ಕಾಮನ್ ಆಗಿ ಈಗ ಕಂಡು ಬರ್ತಾ ಇರುವಂಥದ್ದು ಹಾರ್ಮೋನ್ ವೇರಿಯೇಷನ್ಸ್, ಅಂದರೆ ಈ PCOD ಆಗಿರ್ಬೋದು, PCOS ಅಥವಾ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳು. ಇದಕ್ಕೂ ಗರ್ಭಕೋಶದ ಈ ಒಂದು ಗೆಡ್ಡೆಗೂ ಏನಾದರೂ ಸಂಬಂಧ ಇದೆಯಾ? ಇದನ್ನು ಯಾವ ರೀತಿಯಾಗಿ ಚಿಕಿತ್ಸೆ ಮುಖಾಂತರ ತೆಗಿಬಹುದು, ಅಥವಾ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಿತಾ ಡೇವಿಡ್, ಸೀನಿಯರ್ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವೆಜೈನಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಹಾಸ್ಮೆಟ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಗರ್ಭಕೋಶದ ಗೆಡ್ಡೆ ಅಥವಾ ನಾವು ಕಾಮನ್ ಆಗಿ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ, ಬಟ್ ಯೂಶಲಿ ನಮಗೆ ಫೈಬ್ರಾಯ್ಡ್ಸ್ ಅಂತ ಯಾರ ಡಾಕ್ಟರ್ ಏನಾದರೂ ಹೇಳಿದ್ರೆ ಸ್ಕ್ಯಾನ್ ಮಾಡಿದಾಗ ಕಾಮನ್ ಆಗಿ ಒಂದು ಭಯ ಬಂದ್ಬಿಡುತ್ತೆ. ಓ ಗೆಡ್ಡೆ ಅಂತ ಹೇಳ್ತಾ ಇದ್ದಾರೆ, ಮೇ ಬಿ ಇದು ಕ್ಯಾನ್ಸರ್ಸ್ ಆಗಿರಬಹುದಾ ಅನ್ನುವಂಥ ಒಂದು ಭಯ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಗರ್ಭಕೋಶದ ಗೆಡ್ಡೆ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ? ಸೊ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನಿಸುತ್ತಾ, ಹೇಗೆ ಅಂತ? ಓಕೆ, ಸೊ ಗರ್ಭಕೋಶ ಫೈಬ್ರಾಯ್ಡ್ ಅಂತ ಹೇಳಿದ್ರೆ ಇಟ್ಸ್ ಅ ಪ್ಯೂರ್ಲಿ ಬಿನೈನ್ ಟ್ಯೂಮರ್, ಅದರಲ್ಲಿ ಕ್ಯಾನ್ಸರ್ ಇಲ್ಲ. ಸೊ ಇಟ್ಸ್ ಅ ವೆರಿ ಕಾಮನ್ ಟ್ಯೂಮರ್. ಯೂಟ್ರಸ್ ಅಲ್ಲಿ ತುಂಬಾ ಕಾಮನ್ ಇರುತ್ತೆ. ಆಲ್ಮೋಸ್ಟ್ ಒಂದು 20-40% ಲೇಡೀಸ್ಗೆ ಗರ್ಭಕೋಶದಲ್ಲಿ ಇರುತ್ತೆ. ಅದು ನಮ್ಗೆ ಗೊತ್ತೇ ಇರಲ್ಲ, ಬಟ್ ಇರುತ್ತೆ. ಸೊ ಅದು ಕ್ಯಾನ್ಸರ್ ಆಗೋದು ತುಂಬಾ 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 ರೇರ್. ಲೈಕ್ ಇಫ್ ಯು ವಾಂಟ್ ಅ ಪರ್ಸೆಂಟೇಜ್ ಅಂದ್ರೆ 1 in 100,000 ವಿಮೆನ್ ಆ ಥರ ಗಡ್ಡೆ ಕ್ಯಾನ್ಸರ್ ಆಗೋ ಚಾನ್ಸ್ ಇದೆ. ಇಟ್ಸ್ ಕಾಲ್ಡ್ ಅ ಸಾರ್ಕೋಮಾ, ಲಿಯೋಮಯೋ ಸಾರ್ಕೋಮಾ ಅಂತ ಅದರ ಹೆಸರು. ಬಟ್ ಇಟ್ಸ್ 100,000. ಸೊ ನಿಮಗೆ ಗಡ್ಡೆ ಅಂತ ಹೇಳಿದ್ರೆ ಚಿಂತೆ ಮಾಡಬಾರ್ದು, ಬಿಕಾಸ್ ಅದು ಕ್ಯಾನ್ಸರ್ ಅಲ್ಲ. ಓಕೆ, ಗೆಡ್ಡೆ ಬೇರೆನೆ ಅಥವಾ ಕ್ಯಾನ್ಸರಸ್ ಗೆಡ್ಡೆ ಬೇರೆನೆ? ಗೆಡ್ಡೆ ಅಂತ ಹೆಸರು ಬಂದ್ರೆ ಇಟ್ ಕ್ಯಾನ್ ಬಿ ಬಿನೈನ್, ಇಟ್ ಕ್ಯಾನ್ ಬಿ ಮೆಲಿಗ್ನೆಂಟ್. ಮೆಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್, ಬಿನೈನ್ ಅಂದ್ರೆ ನೋ ಕ್ಯಾನ್ಸರ್. ಸೊ ಇಟ್ ಗೋಸ್ ಇಂಟು 2 categories. ಓಕೆ. ಹಾಗಾದ್ರೆ ಈಗ ಮಹಿಳೆಯರಲ್ಲಿ ಉಂಟಾಗುವಂತ ಹಾರ್ಮೋನ್ ವೇರಿಯೇಷನ್ಸ್ ಇರುತ್ತಲ್ಲ, ಅದಕ್ಕೂ ಈ ಗರ್ಭಕೋಶದ ಗೆಡ್ಡೆಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ, ಹೇಗೆ? ಡೆಫಿನೆಟ್ಲಿ. ಸೊ ಈ ಫೈಬ್ರಾಯ್ಡ್ಸ್ ಇಂದ ಬರೋದು ಇಟ್ ಕ್ಯಾನ್ ಕಮ್ ಥ್ರೂ ವೇರಿಯಸ್ ರೀಸನ್ಸ್ ಇದೆ ಅದಕ್ಕೆ ಯಾಕೆ ಬರುತ್ತೆ ಅಂತ. ಬಟ್ ಹಾರ್ಮೋನ್ ಇಸ್ ಆಲ್ಸೋ ಕಾಮನ್ ರೀಸನ್. ಇವಾಗ ಈಸ್ಟ್ರೋಜನ್ ಜಾಸ್ತಿ ಇದ್ರೆ ಈ ಗೆಡ್ಡೆ ಬೆಳೆಯುತ್ತೆ. ಫೈಬ್ರಾಯ್ಡ್ is associated with estrogen. So ಅದಕ್ಕೆ ಅದು ಕಾಮನ್ ಬಿಟ್ವೀನ್ 30 to 50 years of age. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಲೇಡೀಸ್ಗೆ ಅದು ಕಾಮನ್ ಇರುತ್ತೆ, ಬಿಕಾಸ್ ಅಲ್ಲಿ ಈಸ್ಟ್ರೋಜನ್ಸ್ ಜಾಸ್ತಿ ಬರುತ್ತೆ. ಲೈಕ್ ಇನ್ PCOS ಆರ್ ಇನ್ ಇನ್ಫರ್ಟಿಲಿಟಿ, ಇನ್ ವೇರಿಯಸ್ ರೀಸನ್ಸ್ ಯು ಕ್ಯಾನ್ ಹ್ಯಾವ್ ಫೈಬ್ರಾಯ್ಡ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ಹಾಗಾದ್ರೆ ಈಗ PCOD PCOS ಇದ್ದವ್ರಿಗೆ ಏನಾದರೂ ಚಾನ್ಸಸ್ ಇರುತ್ತಾ? ಇರಬಹುದು. ಬೇಸಿಕ್ಲಿ ಫೈಬ್ರಾಯ್ಡ್ ಅಂದ್ರೆ ಇಟ್ ಇಸ್ ಕೆಲವೊಂದು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಲ್ವಾ. ladies who have difficulty in conceiving or who do not conceive, ಮಕ್ಕಳೇ ಇಲ್ಲ,
ಆ ಥರ ಇರೋರಿಗೆ ಫೈಬ್ರಾಯ್ಡ್ಸ್ ಇರೋ ಚಾನ್ಸ್ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಬಿಕಾಸ್ ಈಸ್ಟ್ರೋಜನ್ ಲೆವೆಲ್ಸ್ ಜಾಸ್ತಿ ಇದ್ರೆ ಇಟ್ ಟೆನ್ಸ್ ಟು ಗ್ರೋ ಫೈಬ್ರಾಯ್ಡ್ಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹಾರ್ಮೋನ್ಸ್, ಜೆನೆಟಿಕ್ಕು ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿನೂ ಇರುತ್ತೆ ಇನ್ ಫೈಬ್ರಾಯ್ಡ್ಸ್. ಓಕೆ ಓಕೆ. ಹಾಗಿದ್ರೆ ಇದು ಬರೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಯಾವೆಲ್ಲ ಮುಖ್ಯ ಕಾರಣಗಳು ಇದಕ್ಕೆ ಇರುತ್ತೆ? ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಫ್ಯಾಮಿಲಿ ಲೈಕ್ ಸಪೋಸ್ ನನ್ನ ತಾಯಿಗೆ ಅವ್ರ ನನ್ನ ಸಿಸ್ಟರ್ಸ್ಗೆ ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಇದ್ರೆ ನನಗೆ 2.5 ಆಲ್ಮೋಸ್ಟ್ 2 to 3% ಚಾನ್ಸ್ ಜಾಸ್ತಿ ಇದೆ ಟು ಗೆಟ್ ಫೈಬ್ರಾಯ್ಡ್ಸ್. ಸೊ ಆಲ್ವೇಸ್ ನಾವು ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ತೀವಿ, ನಿಮ್ಮ ಫ್ಯಾಮಿಲಿಲಿ ಬೇರೆ ಯಾರಿಗಾದ್ರೂ ಇದೆಯಾ ಅಂತ. ಸೊ ಇಟ್ ಗಿವ್ಸ್ ಮಿ ಅ ಕ್ಲೂ ನಿಮ್ಗೆ ಇರಬಹುದು ಅಂತ. ದಟ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಆಲ್ಸೋ ರೇಸ್ ವೈಸ್, ಲೈಕ್ ಇಫ್ ಯು ಸಿ ರೇಸ್ ಅಂದರೆ ಲೈಕ್ ಇಂಡಿಯನ್ಸ್, ಆಫ್ರಿಕನ್ಸ್, ವೈಟ್ಸ್ ಅಂತ ಇದ್ದೀವಿ. ಸೊ ಬ್ಲ್ಯಾಕ್ ರೇಸ್ ಪೀಪಲ್ ಹ್ಯಾವ್ ಅ ಹೈಯರ್ ರಿಸ್ಕ್ ಅಂತ ಇದೆ. ಸೊ ವಿ ಹ್ಯಾವ್ ಜೆನೆಟಿಕ್, ವಿ ಹ್ಯಾವ್ ರೇಸ್, ವಿ ಹ್ಯಾವ್ ಏಜ್ ಆಲ್ಸೋ. ಏಜ್ ವೈಸ್ ಅಂತ ನೋಡಿದ್ರೆ ಲೈಕ್ ಐ ಸೆಡ್ 30 to 50 years ಅಲ್ಲಿ ತುಂಬಾ ಕಾಮನ್ ಇದೆ. ಆ ಕ್ಯಾನ್ಸರ್ ಅಂತ ಹೇಳಿದ್ರಲ್ಲ, ದಟ್ ಇಸ್ ಮೋರ್ ಕಾಮನ್ ಆಫ್ಟರ್ 50 years. ಮೋರ್ ಲೈಕ್ ಇನ್ 60s 70s ಅಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಆಗೋದು ಜಾಸ್ತಿ ಚಾನ್ಸಸ್ ಇವೆ. ಬಿಸೈಡ್ಸ್ ದಿಸ್ ಇಸ್ ಆಲ್ಸೋ ಎನ್ವೈರನ್ಮೆಂಟಲ್ ಚೇಂಜಸ್. ಲೈಕ್ ಇವಾಗ ನಮ್ಮ ಪೊಲ್ಯೂಟನ್ಸ್ ಇದೆ ಅಂಡ್ ವಿತ್ ದ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ವೀಟ್, ಅದರಲ್ಲಿ ಟಾಕ್ಸಿನ್ಸ್ ಇರುತ್ತಲ್ವಾ, ಹೆವಿ ಮೆಟಲ್ಸ್, ಅದರಲ್ಲೂ ಇಟ್ ಇಸ್ ಫೌಂಡ್ ಟು ಇನ್ಕ್ರೀಸ್ ದ ರಿಸ್ಕ್ ಆಫ್ ಫೈಬ್ರಾಯ್ಡ್ಸ್. ಓಕೆ ಓಕೆ. ಹಾಗಿದ್ರೆ ಈಗ ಕಾರಣಗಳು ಹೇಳಿದ್ರೆ ಒಂದು ಜೆನೆಟಿಕ್ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು ಅಂತ. ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಲೈಕ್ ನಮಗೆ ಗೊತ್ತಾಗುತ್ತಾ ಗರ್ಭಕೋಶದ ಗೆಡ್ಡೆ ಇತ್ತು ಅಂತ ಹೇಳಿದಾಗ ಫೀಲ್ ಆಗುತ್ತಾ, ಅಥವಾ ಬೇರೆ ಏನಾದರೂ ಸಿಂಪ್ಟಮ್ಸ್ ಅದ್ರ ಜೊತೆಗೆ ಅಸೋಸಿಯೇಟ್ ಆಗಿ ಬರುತ್ತಾ, ಯಾವಾಗ ಅಲರ್ಟ್ ಆಗಬೇಕು ಅನ್ನೋದು? ಓಕೆ. ಸೊ 50% ಅಲ್ಲಿ ಫೈಬ್ರಾಯ್ಡ್ಸ್ ಗೊತ್ತೇ ಆಗಲ್ಲ. 50% ಆಫ್ ವಿಮೆನ್ ಹೂ ಹ್ಯಾವ್ ಫೈಬ್ರಾಯ್ಡ್ಸ್ ಡೋಂಟ್ ಈವನ್ ನೋ ದೇ ಹ್ಯಾವ್. ಅವ್ರ ಹತ್ರ ಇದೆ ಅಂತ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಬೇರೆ ಯಾವುದೋ ಕಾರಣಕ್ಕೆ ಸರ್ಜರಿ ಮಾಡ್ತೀವಿ, ಆ ಟೈಮಲ್ಲಿ ಯೂಟ್ರಸ್ ತಗೊಂಡು ನೋಡಿದ್ರೆ ಆಲ್ಮೋಸ್ಟ್ 70% ಟೈಮ್ ಯು ಫೈಂಡ್ ಅ ಫೈಬ್ರಾಯ್ಡ್, ಒಂದು ಗಡ್ಡೆ ಇರುತ್ತೆ ಅಲ್ಲಿ. ಸೊ 50% ಆಫ್ ವಿಮೆನ್ ಡೋಂಟ್ ನೋ ಫೈಬ್ರಾಯ್ಡ್ ಇದೆ ಅಂತ, ಮಿಕ್ಕವ್ರಿಗೆ ಇರುತ್ತೆ. ಸೊ ವಾಟ್ ಸಿಂಪ್ಟಮ್ಸ್ ಐ ಕ್ಯಾನ್ ಹ್ಯಾವ್? ಸೊ ಮೆನಿ ಟೈಮ್ಸ್ ಇನ್ಫರ್ಟಿಲಿಟಿ ಇಸ್ ಅ ಸಿಂಪ್ಟಮ್. ಲೈಕ್ ಬಿಕಾಸ್ ಆಫ್ ಫೈಬ್ರಾಯ್ಡ್ ಇನ್ಫರ್ಟಿಲಿಟಿ ಆಗಬಹುದು, ಅದು we will come to that later. Okay. Second is period problems. So that is one of the most common problems patients ಬರೋದು. Like heavy flow ಇರುತ್ತೆ, ಗಡ್ಡೆ ಥರ ಹೋಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ನೋವು ಬರುತ್ತೆ, ಎಕ್ಸೆಸ್ ನೋವು, ಮಾತ್ರೆ ತಗೋ ಥರ that extent of ನೋವು ಬರುತ್ತೆ. Sometimes bloated sensation, ಸ್ವಲ್ಪ ಪೇನ್, ಟಮ್ಮಿ ಪೇನ್, ಹೆವಿನೆಸ್, ಲೋವರ್ ಡೌನ್, ಆ ಥರ ಸಿಂಪ್ಟಮ್ಸ್ ಬರ್ಬೋದು. ಓಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾಗಿದ್ರೆ ಯಾವ ಏಜ್ ಗ್ರೂಪ್ ಅವರಲ್ಲಿ ಕಾಮನ್ ಆಗಿ ನೋಡಿರ್ತೀರಾ ಅಂತ? ಲೈಕ್ ಐ ಸೆಡ್ ಫೈಬ್ರಾಯ್ಡ್ಸ್ ಇರೋದು ಮೋಸ್ಟ್ಲಿ ಇನ್ ದಿಸ್ ಆಫ್ಟರ್ ಅರೌಂಡ್ 30 years ಆಫ್ ಏಜ್, ಆ ಟೈಮಲ್ಲಿ ಇಟ್ ಇಸ್ ಮೋರ್ ಕಾಮನ್. ಸೊ ಈ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಬರೋದು ಆ ಟೈಮಲ್ಲೇ ಬರುತ್ತೆ. ಸೊ ಇಫ್ ಯು ಆಸ್ಕ್ ಮಿ, ಎಲ್ಲರಿಗೂ ಹೆವಿ ಪೀರಿಯಡ್ಸ್ ಬಂದ್ರೆ ಇಟ್ಸ್ ನಾಟ್ ನೆಸೆಸರಿ ದೇ ಹ್ಯಾವ್ ಅ ಫೈಬ್ರಾಯ್ಡ್. ಸೊ ಯಾವ ಟೈಮ್ಗೆ ನಿಮಗೆ ಹೆವಿ ಪೀರಿಯಡ್ಸ್ ಬಂದ್ರೆ ನೀವು ಯು ಹ್ಯಾವ್ ಟು ಬಿ ಅಲರ್ಟ್ ಅಂತ ಇದೆ. ಸೊ ಫಾರ್ ದಟ್ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ನಾರ್ಮಲ್ ಪೀರಿಯಡ್. ದೆನ್ ಯು ನೋ ನಮಗೆ ಜಾಸ್ತಿ ಡಿಫರೆನ್ಸ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಾರ್ಮಲ್ ಪೀರಿಯಡ್ ಅಂದ್ರೆ ಒಂದು 2 days to 5-6 days, ಮ್ಯಾಕ್ಸಿಮಮ್ 1 week. ಇವಾಗ ನಾನು 1 week ಇಂದ ಜಾಸ್ತಿ ಪೀರಿಯಡ್ಸ್ ಹೋಗ್ತಾ ಇದೆ ಅಂದ್ರೆ ಐ ಶುಡ್ ಥಿಂಕ್ ಯಾಕೆ ನನ್ಗೆ ಹೋಗ್ತಾ ಇದೆ, ಆರ್ ದೇರ್ಸ್ ಅ ಚೇಂಜ್ ಇನ್ ಯೋರ್ ಪ್ಯಾಟರ್ನ್. ಆಸ್ ಆಫ್ ನೌ ನನಗೆ ಆಲ್ಮೋಸ್ಟ್ 5 days ಬರ್ತಾ ಇದೆ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಸೆಕೆಂಡ್, ಐ ಆಮ್ ಹ್ಯಾವಿಂಗ್ ಕ್ಲಾಟ್ಸ್, ತುಂಬ ಜಾಸ್ತಿ ಕ್ಲಾಟ್ಸ್ ಬರ್ತಾ ಇದೆ. ಆರ್ ನಾರ್ಮಲಿ ಒಂದು ಪ್ಯಾಡ್ ಯೂಸ್ ಮಾಡಿದ್ರೆ ಒಂದು 3 to 4 hours ಮಿನಿಮಮ್ ಯೂಸ್ ಮಾಡ್ಬೋದು. ಆನ್ ಅನ್ ಆವ್ರೇಜ್ 6 hours 8 hours ಯೂಸ್ ಮಾಡ್ತೀವಿ. ಸಪೋಸ್ ನಾನು ಎವ್ರಿ ಅವರ್ ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದೀನಿ, ದಟ್ ಮೀನ್ಸ್ ಸಮಥಿಂಗ್ ಇಸ್ ರಾಂಗ್ ದೇರ್. ಆರ್ ಅಂದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ಆರ್ ನಾನು ನೈಟ್ ಅಲ್ಲಿ ಐ ಆಮ್ ಯೂಸಿಂಗ್ 2 ಪ್ಯಾಡ್ಸ್. ಒಂದು ಪ್ಯಾಡ್ ಸಾಕಾಗ್ತಾ ಇಲ್ಲ, ನನಗೆ 2 ಪ್ಯಾಡ್ ಬೇಕಾಗಿದೆ ಫಾರ್ ಕಂಪ್ಲೀಟ್ ಪ್ರೊಟೆಕ್ಷನ್. ಆರ್ ನಿದ್ದೆ ಮಾಡೋ ಟೈಮ್ಗೆ ಐ ಫೀಲ್ ದ ಫುಲ್ನೆಸ್ ಅಂಡ್ ಹ್ಯಾವ್ ಟು ನೈಟಲ್ಲಿ ಹೋಗಿ ಚೇಂಜ್ ಮಾಡಬೇಕು. ಆ ಥರ ಎಲ್ಲ ಸಿಂಪ್ಟಮ್ಸ್ ಬಂದರೆ ಯು ನೋ ಇಟ್ ಇಸ್ ಹೆವಿ ಫ್ಲೂ. ಅದು ನಾರ್ಮಲ್ ಅಲ್ಲ. ಆರ್ ಇಟ್ಸ್ ಐ ಆಮ್ ಹ್ಯಾವಿಂಗ್ ಎಷ್ಟೊಂದು ನೋವು ಬರ್ತಾ ಇದೆ, ಐ ಆಮ್ ನಾಟ್ ಏಬಲ್ ಟು ಗೋ ಟು ವರ್ಕ್. ನನ್ನ ಕೆಲಸ ಆರ್ ನನ್ನ ನಾರ್ಮಲ್ ಮನೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇಟ್ಸ್ ಎಫೆಕ್ಟಿಂಗ್ ಮೈ ಕ್ವಾಲಿಟಿ ಆಫ್ ಲೈಫ್. ನನ್ನ ಡೇ ಟು ಡೇ ಆಕ್ಟಿವಿಟೀಸ್ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಸಿಗ್ನಿಫಿಕೆಂಟ್. ಆ ಟೈಮಲ್ಲಿ ನೀವು ಹೋಗಿ ಅದನ್ನು ಚೆಕ್ ಮಾಡಲೇಬೇಕಾಗುತ್ತೆ. ಓಕೆ ಓಕೆ. ಹಾಗಿದ್ರೆ ಹೆವಿ ಬ್ಲೀಡಿಂಗ್ ಇತ್ತು ಅಂತ ಹೇಳಿದ್ರೆ ಅಲರ್ಟ್ ಆಗಬೇಕು ಅಂತ ಹೇಳ್ತೀರಾ. ಇನ್ನು ಕೆಲವರಿಗೆ ಬ್ಲೀಡಿಂಗೇ ಇರೋದಿಲ್ಲ, ಅಂದರೆ ಲೈಕ್ ಅಷ್ಟೊಂದು ಬ್ಲೀಡಿಂಗ್ ಇರೋದಿಲ್ಲ, ಕಡಿಮೆ ಬ್ಲೀಡಿಂಗ್ ಇರುತ್ತೆ. ಕಂಪ್ಯಾರಿಟಿವ್ಲಿ ಈಗ ಒಂದು ರೂಮ್ ಮೇಟ್ಸ್ ಅಥವಾ ಫ್ರೆಂಡ್ಸ್ ಅಂದಾಗ ಅವರು ಪೀರಿಯಡ್ಸ್ ಆದಾಗ, ನನ್ನ ಫ್ರೆಂಡ್ ಪೀರಿಯಡ್ಸ್ ಆದಾಗ ಪರ್ ಡೇ 2 to 3 ಪ್ಯಾಡ್ಸ್ ಚೇಂಜ್ ಮಾಡ್ತಾರೆ, ಬಟ್ ನಂಗೆ ಒಂದೇ ಪ್ಯಾಡ್ ಸಾಕಾಗುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ಲೆಸ್ ಬ್ಲೀಡಿಂಗ್ ಏನಾದರೂ ಸಿಂಪ್ಟಮ್ಸ್ ಇರಬಹುದಾ ಅಂತ? ಇರಬಹುದು, ಬಟ್ ಅಲ್ಲಿ ಆ ಟೈಮಲ್ಲಿ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಕ್ವೆಶನ್ಸ್ ಕೇಳಬೇಕಾಗುತ್ತೆ. ಇಟ್ಸ್ ನಾಟ್ ನೆಸೆಸರ್ಲಿ ಓನ್ಲಿ ಪೀರಿಯಡ್ಸ್. ಫಾರ್ ಎಕ್ಸಾಂಪಲ್ ಆ ಫೈಬ್ರಾಯ್ಡ್ ಎಲ್ಲಿದೆ ಅಂತ ಮುಖ್ಯ. ಅದು ಯಾವ ಲೊಕೇಶನ್, ಯೂಟ್ರಸ್ ಅಂತ ನೋಡಿದ್ರೆ ಅದು ಯೂಟ್ರಸ್ ಕ್ಯಾವಿಟಿ ಹತ್ರ ಇದೆಯಾ, ಇಲ್ಲ ಮಸಲ್ ಒಳಗಡೆ ಇದೆಯಾ, ಮಸಲ್ ಹೊರಗಡೆ ಇದೆಯಾ. ಇವಾಗ ಯೂಟ್ರಸ್ ಹತ್ರ ಇರೋದು ಹೋಗೋದು ಯೂರಿನರಿ ಬ್ಯಾಗ್, ಹಿಂದೆ ಇರೋದು ಇಂಟೆಸ್ಟೈನ್ಸ್. ಸೊ ಸಪೋಸ್ ಅದು ಗಡ್ಡೆ ತುಂಬಾ ದೊಡ್ಡದಾಗಿದೆ, ಇಟ್ ಈಸ್ ಆಲ್ಮೋಸ್ಟ್ ದ ಔಟ್ಸೈಡ್ ಆಫ್ ದ ಯೂಟ್ರಸ್, ಅಂದ್ರೆ ಅದು ಹೋಗೋ ಯೂರಿನರಿ ಬ್ಲಾಡನ್ನ ಪ್ರೆಸ್ ಮಾಡುತ್ತೆ, ಅವಾಗ ಯೂರಿನರಿ ಪ್ರಾಬ್ಲಮ್ಸ್ ಬರ್ಬೋದು. ಇಲ್ಲ ಹಿಂದೆ ಇದ್ರೆ
ಸ್ಟೂಲ್ಸ್ ಪ್ರಾಬ್ಲಮ್ ಬರ್ಬೋದು. ಸೊ ಅದರ್ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇದೆ. ಸೊ ಪೀರಿಯಡ್ಸ್ ಮೇ ಬಿ ನಾರ್ಮಲ್, ಬಟ್ ಇಟ್ ಪ್ರೆಷರ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಸಪೋಸ್ ಲ್ಯಾಟ್ರಲ್ ಅಲ್ಲಿ ಇದೆ ಅಂದ್ರೆ ಅದು ಯುರೇಟರ್ ಅಂತ ಹೇಳ್ತೀವಲ್ಲ, ಫ್ರಮ್ ದ ಯೂರಿನರಿ ಬ್ಲಾಡರ್ ಕಿಡ್ನಿ ತನಕ ಹೋಗುತ್ತೆ. ಆ ಪೈಪ್ ಕಿಡ್ನಿಯಿಂದ ಯೂರಿನ್ ಕೆಳಗೆ ಬಂದು ಯೂರಿನರಿ ಬ್ಲಾಡರ್ ಒಳಗೆ ಹೋಗುತ್ತಲ್ವಾ, ಆ ಟ್ಯೂಬ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಪ್ರೆಷರ್ ಎಫೆಕ್ಟ್ ಹೋಗಿ ಕಿಡ್ನೀಸು ಎಫೆಕ್ಟ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಎಫೆಕ್ಟ್ ಅದರ್ ದನ್ ಪೀರಿಯಡ್ಸ್ ಆಲ್ಸೋ. ಓಕೆ ಹಾಗಿದ್ರೆ ಯೂಶುವಲಿ ಗರ್ಭಕೋಶದ ಯಾವೆಲ್ಲ ಪಾರ್ಟ್ ಅಲ್ಲಿ ಗೆಡ್ಡೆಗಳು ಬೆಳೆಯುತ್ತೆ ಮ್ಯಾಮ್? ನೀವು ಹೇಳಿದ್ರೆ ಅಂದ್ರೆ ಅದು ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಯೂಶುವಲಿ ಎಲ್ಲೆಲ್ಲ ಆಗುತ್ತೆ ಅಂತ? ಸೊ ಮೋಸ್ಟ್ ಕಾಮನ್ಲಿ ಗರ್ಭಕೋಶ ವಾಲ್ ಅಲ್ಲೇ ಆಗುತ್ತೆ. ಇಲ್ಲ ಅಂದ್ರೆ ಅದು ಕ್ಯಾವಿಟಿ ಇದೆಲ್ಲ, ನಾವು ಎಲ್ಲಿ ಬ್ಲೀಡಿಂಗ್ ಆಗುತ್ತೆ ಲೈನಿಂಗ್ ಅದ್ರ ಹತ್ರ ಆಗ್ಬೋದು. ಇಲ್ಲಾಂದ್ರೆ ಔಟ್ಸೈಡ್ ಸಬ್ಸೀರಸ್ ಅಂತ ಹೇಳ್ತೀವಿ, ಸಬ್ಸೀರಸ್, ಇಂಟ್ರಾಮ್ಯೂರಲ್, ಸಬ್ಮ್ಯೂಕಸ್. ಅದ್ರ ಬಿಟ್ಟು ಸರ್ವಿಕ್ಸ್ ಅಂತ ಇದೆ, ಗರ್ಭಕೋಶದ ಬಾಯಿ, ಗರ್ಭಕೋಶ ಅಂದ್ರೆ ಕೆಳಗೆ ಬಾಯಿ, ಅಲ್ಲಿ ಸರ್ವಿಕ್ಸ್ ಅಲ್ಲಿನೂ ಫೈಬ್ರಾಯ್ಡ್ಸ್ ಬರ್ಬೋದು. ಇಲ್ಲಾಂದ್ರೆ ಲ್ಯಾಟ್ರಲ್ ಫೈಬ್ರಾಯ್ಡ್, ಬ್ರಾಡ್ ಲಿಗಮೆಂಟ್ ಫೈಬ್ರಾಯ್ಡ್ ಅಲ್ಲಿ ಸೈಡ್ ಅಲ್ಲೂ ಬರ್ಬೋದು. ಸೊ ದೀಸ್ ಆರ್ ಸಮ್ ಕಾಮನ್ ಏರಿಯಾಸ್ ಫೈಬ್ರಾಯ್ಡ್ ಬರೋದು. ಲೊಕೇಶನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಈ ಪಾರ್ಟ್ ಅಲ್ಲಿ ಗೆಡ್ಡೆಗಳು ಬೆಳ್ಕೊಂಡ್ರೆ ಸ್ವಲ್ಪ ಡೇಂಜರಸ್ ಕಂಪೇರ್ ಟು ಅದರ್ ಪಾರ್ಟ್ಸ್ ಅಂತ ಅಂದ್ರೆ ಲೊಕೇಶನ್ ಮ್ಯಾಟರ್ ಆಗುತ್ತೆ ಹೇಗೆ ಅಂತ. ಸೊ ಸಬ್ಮ್ಯೂಕಸ್ ಅಂತ ಇದ್ರೆ ನಮ್ಗೆ ಜಾಸ್ತಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಆಲ್ಸೋ ಕನ್ಸೀವಿಂಗ್, ಜಾಸ್ತಿ ಅಬಾರ್ಷನ್ಸ್ ಆಗೋದು, ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಆ ತರ ಬರ್ಬೋದು. ಇಫ್ ಇಟ್ಸ್ ಔಟ್ಸೈಡ್ ಅಂದ್ರೆ it affects the surrounding organs like I mentioned. ಸೊ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಸಿಂಪ್ಟಮ್ಸ್ ಆಗುತ್ತೆ. ಓಕೆ ಈಗ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗೆಡ್ಡೆ ಇದೆ ಅಂತ ಹೇಳಿ ಡಿಟೆಕ್ಟ್ ಆಯಿತು, ಸಡನ್ ಆಗಿ ಆಪರೇಷನ್ ಮಾಡಬೇಕಾಗತ್ತೆ ಅಥವಾ ಸರ್ಜರಿ ಮಾಡಬೇಕಾಗತ್ತೆ ಅಂತ ಥಿಂಕ್ ಮಾಡ್ತಾರೆ. ಸೊ ಸರ್ಜರಿ ಇಲ್ಲದೇನೆ ಫೈಬ್ರಾಯ್ಡ್ಸ್ ಅನ್ನ ತೆಗಿಬಹುದಾ ಡಾಕ್ಟ್ರಿ ಅನ್ನುವಂಥ ಕ್ವಶನ್ ಕೂಡ ಬರಬಹುದು. ನಂಗೆ ಸರ್ಜರಿ ಬೇಡ ಅಂತ. ಸೊ ಸರ್ಜರಿ ಒಂದೇ ಆಪ್ಷನ್ ಆಗಿರುತ್ತಾ ಗರ್ಭಕೋಶದ ಗೆಡ್ಡೆಗೆ ಅಂತ? ಸೊ ದೇರ್ ಇಸ್ ನಾಟ್ ಒನ್ ಆಪ್ಷನ್. ಸೊ ದೇರ್ ಆರ್ ಮೆನಿ ಆಪ್ಷನ್ಸ್. ಇವಾಗ ಆಪ್ಷನ್ಸ್ ಅಂತ ಕೇಳಿದ್ರೆ ಮೆಡಿಕಲು ಇದೆ, ಸರ್ಜಿಕಲು ಇದೆ. ಮೆಡಿಕಲ್ ಅಂತ ಹೋದ್ರೆ ಟ್ಯಾಬ್ಲೆಟ್ಸ್ ತಗೋಬಹುದು. ಎಲ್ಲ ಪೇಷಂಟ್ಸ್ಗಲ್ಲ, ಒಂದೊಂದು ಪೇಷಂಟ್ಗೆ ಅವ್ರವ್ರ ಸಿಂಪ್ಟಮ್ಸ್, ಅವ್ರವ್ರ ಏಜ್, ಅವ್ರಿಗೆ ಏನು ಬೇಕು, ಲೈಕ್ ಫರ್ಟಿಲಿಟಿ ಬೇಕಾ, ಇಲ್ಲ ಪೀರಿಯಡ್ಸ್ ಕಂಟ್ರೋಲ್ ಮಾಡಬೇಕಾ, ಇಲ್ಲ ನೋವು ಕಂಟ್ರೋಲ್ ಮಾಡಬೇಕಾ, ಅದರ ಸಿಂಪ್ಟಮ್ಸ್ ಬೇಸ್ಡ್ ಆನ್ ದ ಸಿಂಪ್ಟಮ್ಸೇ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ. ಆಪ್ಷನ್ಸ್ ಬೇಕಾದರೆ ಟ್ಯಾಬ್ಲೆಟ್ಸ್ ಇವೆ. ಅಂದರೆ ಮತ್ತೆ ಇನ್ನೊಂದು ಕಾಪರ್ಟಿ ಥರ ಒಂದು IUCD ಅಂತ ಹೇಳ್ತೀವಿ, ಇನ್ ಟು ದ ಯೂಟ್ರಸ್ ಹೋಗಿ ಇಟ್ ರಿಲೀಸಸ್ ಪ್ರೊಜೆಸ್ಟ್ರಾನ್ಸ್, ಆ ಥರನೂ ಸಿಸ್ಟಮ್ಸ್ ಇವೆ. ದೆನ್ ವಿ ಹ್ಯಾವ್ ನೌ ಯೂಟ್ರೈನ್ ಆರ್ಟರಿ ಎಂಬಲೈಸೇಷನ್, ಅದು ಬ್ಲಡ್ ಸಪ್ಲೈನ ಕಟ್ ಮಾಡ್ತೀವಿ. ಸೊ ವಿ ಡಿಕ್ರೀಸ್ ದ ಸೈಜ್ ಆಫ್ ದ ಫೈಬ್ರಾಯ್ಡ್. ಆರ್ ದೆರ್ ಇಸ್ MRFUG, ಸೊ ಫೋಕಸ್ ಅಲ್ಟ್ರಾಸೌಂಡ್, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಫೋಕಸ್ ಅಲ್ಟ್ರಾಸೌಂಡ್, ಅದೂ ಇದೆ ಟು ಶ್ರಿಂಕ್ ದ ಫೈಬ್ರಾಯ್ಡ್ಸ್. ಇವೆಲ್ಲನೂ ಆ ಟೈಮ್ಗೆ ಕಂಟ್ರೋಲ್ ಮಾಡುತ್ತೆ, ಶ್ರಿಂಕ್ ಮಾಡುತ್ತೆ. ವೆನ್ ವಿ ಆರ್ ವೇಟಿಂಗ್ ಫಾರ್ ಸರ್ಜರಿನಾ, ಇಲ್ಲ ಆಲ್ಮೋಸ್ಟ್ ಮೆನೋಪಾಸ್ ಥರ ಕ್ಲೋಸ್ ಟು ಮೆನೋಪಾಸ್, ಆ ಟೈಮಲ್ಲಿ ಇದು ಕೊಟ್ಟು ಒಂದು ವೇಳೆ ಕಂಟ್ರೋಲ್ ಬಂದರೆ ಇಟ್ ವಿಲ್ ಶ್ರಿಂಕ್. ಆಫ್ಟರ್ ಮೆನೋಪಾಸ್ ಮೋಸ್ಟ್ ಆಫ್ ದ ಫೈಬ್ರಾಯ್ಡ್ ಶ್ರಿಂಕ್ ಆಗುತ್ತೆ, ಆ ಟೈಮ್ಗೆ ಯೂಸ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಇದನ್ನು ತೆಗಿಲೇಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಪರ್ಮನೆಂಟ್ ಅಂದ್ರೆ ಸರ್ಜರಿ ಇಸ್ ದ ಸೊಲ್ಯೂಷನ್. ಅದರಲ್ಲೂ 2 ಟೈಪ್ ಇವೆ. ಇಫ್ ಯು ವಾಂಟ್ ಟು ಮಯೋಮೆಕ್ಟಮಿ ಆರ್ ಹಿಸ್ಟೆಕ್ಟಮಿ. ಇವಾಗ ಮಯೋಮೆಕ್ಟಮಿ ಯಾವಾಗ ಮಾಡ್ತೀವಿ? ಸಪೋಸ್ ಅ ಪೇಷಂಟ್ ಇಸ್ ಕನ್ಸೀವ್ ಆಗ್ತಾ ಇಲ್ಲ, ಅದು ಗಡ್ಡೆ ಅಲ್ಲಿ ಕೂತಿದೆ, ಇಟ್ಸ್ ಪ್ರಿವೆಂಟಿಂಗ್ ದೆಮ್ ಫ್ರಮ್ ಗೆಟಿಂಗ್ ಅ ಬೇಬಿ ಅಂದ್ರೆ ಆ ಟೈಮಲ್ಲಿ ಆ ಮಯೋಮಾನ ತೆಗೆದುಬಿಟ್ಟು ಸೇವ್ ಮಾಡ್ಬೋದು. ಬಟ್ ಸಪೋಸ್ ನನಗೆ ಮಕ್ಕಳೆಲ್ಲ ಆಗಿದ್ದಾರೆ, ನನಗೆ ಬೇಕಾಗಿಲ್ಲ ಯೂಟ್ರಸ್, more of a little more like 40s plus to 50s, ಆ ಟೈಮಲ್ಲಿ ಇದ್ರೆ ಯು ಕ್ಯಾನ್ ಗೋ ಫಾರ್ ಹಿಸ್ಟೆಕ್ಟಮಿ. ಓಕೆ ಸೊ ಹಾಗಿದ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಆಪರೇಷನ್ ಅಥವಾ ಸರ್ಜರಿ ಒಂದೇ ಸೊಲ್ಯೂಷನ್ ಆಗುತ್ತೆ ಅಂತ ನೀವು ಹೇಳಿದ್ರೆ. ಶ್ರಿಂಕ್ ಆಗುತ್ತೆ ಅಂತ. ಹೌದು, ಶ್ರಿಂಕ್ ಆಗೋದು ಅಂತ ಹೇಳಿದ್ರೆ ಲೈಕ್ ಅದ್ರ ಸೈಜ್ ಸಣ್ಣದಾಗ್ಬೋದು, ಅಂದ್ರೆ ಮುದುರ್ಕೊಂಡು ಬರಬಹುದು. ಆದ್ರೆ ಆ ಗೆಡ್ಡೆ ಬಾಡಿ ಒಳಗಡೆ ಇದ್ದೇ ಇರುತ್ತೆ ಅಲ್ವಾ, ಏನು ಪ್ರಾಬ್ಲಮ್ ಮಾಡಲ್ವಾ? ಆ ಗಡ್ಡೆ ಪ್ರಾಬ್ಲಮ್ ನಿಮ್ಗೆ ಏನು ಕೊಡ್ತಾ ಇಲ್ಲ ಅಂದ್ರೆ ಇದನ್ನ ಯಾಕೆ ತೆಗಿಬೇಕು? ವೈ ಯು ರಿಮೂವ್ ಇಟ್? ಎಸಿಂಪ್ಟಮ್ಯಾಟಿಕ್ ಫೈಬ್ರಾಯ್ಡ್ಸ್ ಇಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇಲ್ಲ ಅಂದ್ರೆ ಹಾಗೆ ಬಿಟ್ಬಿಡಿ. ಜಸ್ಟ್ ಫಾಲೋ ಅಪ್ ಮಾಡ್ತಾ ಇರಿ, ಅವಾಗ ಸ್ಕ್ಯಾನ್ಸ್ ಮಾಡಿ ಅದು ದೊಡ್ಡದಾಗ್ತಾ ಇದೆಯಾ ಹಾಗೆ ಇದೆಯಾ ಅಂತ ನೋಡೋದೇ ಅಷ್ಟೇ, ಫಾಲೋ ಅಪ್. ಓಕೆ ಹಾಗಿದ್ರೆ ನಮಗೆ ಸಿಂಪ್ಟಮ್ಸೇ ಇಲ್ಲದೆ ಅಥವಾ ಯಾವುದೇ ಒಂದು ಲಕ್ಷಣಗಳು ಇಲ್ಲದೆ ಒಂದು ಗರ್ಭಕೋಶದ ಗೆಡ್ಡೆ ನಮ್ಮ ಬಾಡಿ ಒಳಗಡೆ ಇದೆ ಅಥವಾ ಒಂದು ಮಹಿಳೆಯ ದೇಹದ ಒಳಗಡೆ ಇದೆ ಅಂತ ಹೇಳಿದ್ರೆ ಅದನ್ನ ತೆಗೆಯುವಂತ ಅವಶ್ಯಕತೆ ಏನು ಇರೋದಿಲ್ಲ. ಅಂದ್ರೆ ನಮ್ಗೆ ಇದೆ ಅನ್ನೋಂಥದ್ದೇ ಗೊತ್ತಿಲ್ಲ. ಸೊ ಏನು ಪ್ರಾಬ್ಲಮ್ ಮಾಡ್ತಾ ಇಲ್ಲ ಅಂದಾಗ ಇಟ್ಸ್ ಲೈಕ್ ಒಂದು ನಮ್ದು ಬಾಡಿ ಪಾರ್ಟ್ ತರಾನೇ ಇದ್ದು ಬಿಡುತ್ತೆ. ಓಕೆ, ಸೊ ಏನು ಇಶ್ಯೂಸ್ ಆಗೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ. ಓಕೆ, ಸೊ ಈಗ ಸರ್ಜರಿ ಬಗ್ಗೆ ಹೇಳಿದ್ರಿ, ಈ ತರ ಸರ್ಜರಿ ಇದೆ ಅಂತ. ಸೊ ನಿಮ್ಮ ಡೆಸಿಗ್ನೇಷನ್ ಅಲ್ಲೇ ನೋಡಿದೆ ನೀವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀರಾ ಅಂತ. ಸೊ ಮಾಮೂಲಿ ಸರ್ಜರಿಗಿಂತ ಹಾಗಿದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಗರ್ಭಕೋಶದ ಗೆಡ್ಡೆ ರಿಮೂವ್ ಮಾಡೋದಕ್ಕೆ ಬೆಸ್ಟ್ ಆಗುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ಇವಾಗ ಎಲ್ಲರೂ ಮಾಡೋದು ಲ್ಯಾಪ್ರೋಸ್ಕೋಪಿನೇ, ಬಿಕಾಸ್ ಅದರಲ್ಲಿ ಇಟ್ಸ್ ಮಿನಿಮಲಿ ಇನ್ವೇಸಿವ್. ಅದರಲ್ಲಿ ಅಷ್ಟು ದೊಡ್ಡ ಇನ್ಸಿಷನ್ ಕೊಟ್ಟು ಅಷ್ಟು ದೊಡ್ಡ ಸರ್ಜರಿ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಚಿಕ್ಕ ಇನ್ಸಿಷನ್ಸ್ ಮಾಡಿ ಅದರೊಳಗೆ ಹೋಗಿ ಅದನ್ನು ಐದರ್ ಮಯೋಮಾ ತೆಗೆಯೋದು, ಇಲ್ಲಾಂದರೆ ಗರ್ಭಕೋಶನೇ ತೆಗೆಯೋದು.
ಅದರಲ್ಲಿ ಏನಾಗುತ್ತೆ, ನಿಮಗೆ ನೋವು ಕಡಿಮೆ ಆಗುತ್ತೆ, ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗುತ್ತೆ. ಸೊ ಓವರ್ ಆಲ್ ಇಟ್ಸ್ ಬೆನಿಫಿಷಿಯಲ್ ಫಾರ್ ದ ಪೇಷಂಟ್. ಓಕೆ. ಹಾಗಿದ್ರೆ ಈಗ ಒಂದ್ಸತಿ ಗರ್ಭಕೋಶದ ಗೆಡ್ಡೆದು ಸರ್ಜರಿ ಮಾಡಿದ್ರೆ ಅಥವಾ ಟ್ರೀಟ್ಮೆಂಟ್ ಆಯಿತು, ಅದಾದ್ಮೇಲೆ ಕೇರ್ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಕ್ವಶನ್ ಬಂದೇ ಬರುತ್ತೆ. ಡಾಕ್ಟ್ರೆ ಅದನ್ನ ತಿನ್ಬೋದಾ, ಇದನ್ನ ತಿನ್ಬೋದಾ, ಹೇಗೆ ಕೇರ್ ಮಾಡಬೇಕಾಗತ್ತೆ, ಮತ್ತೆ ನನಗೆ ಗೆಡ್ಡೆ ಬರಬಹುದಾ ಅನ್ನುವಂಥ ಒಂದು ಹಲವಾರು ಕ್ವಶನ್ಸ್, ಡೌಟ್ಸ್ ಪೇಷಂಟ್ಗೆ ಇದ್ದೇ ಇರುತ್ತೆ. ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಸೊ ಅದಕ್ಕೇನಂದ್ರೆ, ಲೈಕ್ ಎನಿ ಸರ್ಜರಿ, ಎಲ್ಲ ಸರ್ಜರೀಸ್ ಮಾಡಿದಾಗ ಏನು ಹೇಳ್ತೀವಿ ಪೇಷಂಟ್ಗೆ, ವಿ ಹ್ಯಾವ್ ಟು ಟೇಕ್ ಕೇರ್ ಅಂತ. ಸೊ ಹೆವಿ ಲಿಫ್ಟಿಂಗ್, ಹೆವಿ ವೇಟ್, ಸೊ ಚೆನ್ನಾಗಿ ತಿನ್ನಬೇಕು, ಆ ಹೀಲಿಂಗ್ ಚೆನ್ನಾಗಿ ಆಗಬೇಕು ಅಂತ. ದಟ್ ಇಸ್ ದ ಸೇಮ್ ಥಿಂಗ್ ಫಾರ್ ಫೈಬ್ರಾಯ್ಡ್ಸ್ ಆಲ್ಸೋ. ಫೈಬ್ರಾಯ್ಡ್ಸಲ್ಲಿ ಏನಂದರೆ, ಇರೋ ಫೈಬ್ರಾಯ್ಡ್ನ ತೆಗಿತೀವಿ, ಬಟ್ ಚಿಕ್ಕ ಇದ್ರೆ ಇಫ್ ಯು ಹ್ಯಾವ್ ಅ ಚಾನ್ಸ್, ನಿಮ್ಗೆ ಪದೇ ಪದೇ ಬರೋ ಚಾನ್ಸು ಇದೆ. 100% ಒಂದು ತೆಗಿತೀವಿ, ಚಿಕ್ಕದಿದ್ರೆ, ಇಫ್ ಯು ಹ್ಯಾವ್ ಅ ಹೈ ರಿಸ್ಕ್ ಫಾರ್ ಡೆವಲಪಿಂಗ್ ಫೈಬ್ರಾಯ್ಡ್ಸ್, ನಿಮಗೆ ನಾರ್ಮಲ್ ಆಗಿ ಸ್ವಲ್ಪ ರಿಸ್ಕ್ ಇದೆ ಅಂದರೆ ಯು ಮೇ ಡೆವಲಪ್ ಇಟ್. ಯು ಮೇ ಇಟ್ಸ್ ನಾಟ್ ಡೆಫಿನೆಟ್, ಮೇ ಡೆವಲಪ್ ಇಟ್, ಆ ಥರನೂ ಇದೆ. ಸೊ ಲೈಕ್ ಐ ಸೆಡ್, ನಾವು ರಿಸ್ಕ್ ಫ್ಯಾಕ್ಟರ್ಸ್ನ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಲೈಕ್ ಏಜು, ನಮ್ಮ ಜೆನೆಟಿಕ್ ಅದೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ವಾಟ್ ವಿ ಕ್ಯಾನ್ ಚೇಂಜ್, ಲೈಕ್ modifiable risk factors, like ನಾವು ತಿನ್ನೋ ರೀತಿ. If you decrease your red meats, decrease your other risk factors like smoking, alcohol, all these kind of bad habits. Well, bad habits, but generally a healthy eating which reduces your weight, like obesity also increases the hormone fluctuation. ಅದರಲ್ಲೂ ರಿಸ್ಕ್ ಇರುತ್ತೆ. ಸೊ ನಾವು ಹೆಲ್ದಿ ಈಟಿಂಗ್ ಆ್ಯಂಡ್ ಹೆಲ್ದಿ ಬಾಡಿ ವೇಟ್ ಮೇಂಟೈನ್ ಮಾಡಿದ್ರೆ we will be reducing our ಅಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಮಾಡ್ಬೋದು. ಓಕೆ. ಒಂದು ವೇಳೆ ಈಗ ಸೈಜ್ ದೊಡ್ಡದಿತ್ತು ಅಂತ ಹೇಳಿದ್ರೆ, ಈಗ ನಾರ್ಮಲ್ ಸೈಜ್ಗೂ ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅಂತ ಹೇಳಿದ್ರು, ನೀವು ಒಂದೇ ಆಪರೇಷನ್ ಅಲ್ಲಿ ಅದನ್ನೆಲ್ಲಾನು ರಿಮೂವ್ ಮಾಡ್ಬಿಡ್ತೀರಾ? ಅಷ್ಟು ದೊಡ್ಡ ಗೆಡ್ಡೆನು ರಿಮೂವ್ ಮಾಡ್ತೀರಾ? ಎಸ್. ಸೊ ಏನಂದ್ರೆ, ಒಂದು ಫೈಬ್ರಾಯ್ಡ್ ಸಿಂಗಲ್ ಲಾರ್ಜ್ ಫೈಬ್ರಾಯ್ಡ್ ಬರ್ಬೋದು, ಇಲ್ಲ ಅಂದ್ರೆ ಮಲ್ಟಿಪಲ್ ಚಿಕ್ಕದು ಜಾಸ್ತಿ ಬರ್ಬೋದು, ಆರ್ ಮಾಡ್ರೇಟ್ ಸೈಜ್ 3 to 4 centimeters, 8 to 6 centimeters ಆ ಥರ ಬರ್ಬೋದು. ಮೋಸ್ಟ್ಲಿ ಏನು ಮಾಡ್ತೀವಿ, ವಿ ಟ್ರೈ ಟು ಗಿವ್ 1 incision, ಅದು ಒಳಗನೆ ಹೋಗಿ ಮಿಕ್ಕಿದೆಲ್ಲ ಟನಲಿಂಗ್ ಮಾಡಿ ಎಲ್ಲಾನು ತೆಗೆಯೋಕೆ ಟ್ರೈ ಮಾಡ್ತೀವಿ. ಇಫ್ ವಿ ಕಾಂಟ್, ದೆನ್ ಬೇರೆ ಇನ್ಸಿಷನ್ಸ್ ಕೊಡಬೇಕಾಗುತ್ತೆ. ಬಟ್ ಒಂದೇ ಸಿಟ್ಟಿಂಗ್ ಅಲ್ಲಿ ವಿ ಟ್ರೈ ಅಂಡ್ ರಿಮೂವ್ ಆಲ್ ದ ಫೈಬ್ರಾಯ್ಡ್ಸ್. ಓಕೆ. ಇನ್ನು ಗರ್ಭಕೋಶದ ಗೆಡ್ಡೆ ಹಾಗೇನೆ ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆ ಆಗುವಂಥದ್ದು, ಸೊ ಇದ್ರ ಬಗ್ಗೆ ತುಂಬಾ ಜನರಿಗೆ ಡೌಟ್ಸ್, ಮಿಸ್ಕನ್ಸೆಪ್ಷನ್ ಅಂತೂ ಇದ್ದೇ ಇರುತ್ತೆ. ಗರ್ಭಕೋಶದ ಗೆಡ್ಡೆ ಇದ್ರೆ ನಾನು ತಾಯಿ ಆಗಬಹುದಾ, ಅಥವಾ ಗರ್ಭಕೋಶದ ಗೆಡ್ಡೆ ಆಪರೇಷನ್ ಮಾಡಿದ್ರೆ ಇಡೀ ಗರ್ಭಕೋಶನೇ ತೆಗಿತಾರಾ ಅನ್ನುವಂಥ ಡೌಟ್ಸ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ವಿಚಾರದಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗರ್ಭಕೋಶದ ಗೆಡ್ಡೆ ತೆಗಿಯೋದು ಅಂತ ಹೇಳಿದ್ರೆ ಅದು ಗೆಡ್ಡೆ ಮಾತ್ರ ತೆಗಿಯೋದಾ, ಅಥವಾ ಕೆಲವ್ರಿಗೆ ಇರುತ್ತೆ ಇಡೀ ಗರ್ಭಕೋಶನೇ ತೆಗಿತಾರಂತೆ, ಆಮೇಲೆ ನನಗೆ ಮಕ್ಕಳಾಗಲ್ವಂತೆ ಅನ್ನುವಂಥ ಒಂದು ಭಯ ಇರುತ್ತೆ. ಸೊ ಏನು ಹೇಳ್ತೀರಾ ಆಡಿಯನ್ಸಿಗೆ ಅಂತ? ಲೈಕ್ ಐ ಸೆಡ್, ನಾವು ಪ್ರೆಗ್ನೆನ್ಸಿ ಆಗೋರಿಗೆ ಕಷ್ಟ ಅಂತ, ಪ್ರೆಗ್ನೆನ್ಸಿ ಆಗೋದು ಕಷ್ಟ, ಲೈಕ್ ಇನ್ಫರ್ಟಿಲಿಟಿ ಇಶ್ಯೂಸ್ ಇರೋರಿಗೆ ಫೈಬ್ರಾಯ್ಡ್ಸ್ ಆಗೋದು ಸ್ವಲ್ಪ ಕಾಮನ್ ಇದೆ. ಇಟ್ಸ್ ಮೋರ್ ಕಾಮನ್ ಟು ಫೈಂಡ್ ಫೈಬ್ರಾಯ್ಡ್ಸ್ ಅವ್ರಿಗೆ ಕಂಪ್ಯಾರಿಟಿವ್. ಇಲ್ಲ ಸ್ಲೈಟ್ಲಿ ರಿಸ್ಕ್. ಇವಾಗ ಫೈಬ್ರಾಯ್ಡ್ಸ್ ಎಲ್ಲಿದೆ ಮುಖ್ಯ. ಇವಾಗ ನಾನು ಹೇಳ್ದಂಗೆ, ನಮ್ಗೆ ಯೂಟ್ರಸ್ ಕ್ಯಾವಿಟಿ ಹತ್ರ ಇದ್ರೆ, ಸಬ್ ಮ್ಯೂಕಸ್ ಫೈಬ್ರಾಯ್ಡ್ಸ್ ಇದ್ರೆ, ನಿಮಗೆ ಚಾನ್ಸ್ ಆಫ್ ಕನ್ಸೀವಿಂಗ್ ಡಿಫಿಕಲ್ಟ್, ಆಲ್ಸೋ ಕನ್ಸೀವ್ ಆದರೆ ಮಿಸ್ಕ್ಯಾರೇಜ್ ಸ್ವಲ್ಪ ಹೆವಿ ಆಗುತ್ತೆ. ಬಿಕಾಸ್ ಆ ಪ್ಲಸೆಂಟಾ ಅಂದು ಆ ಫೈಬ್ರಾಯ್ಡ್ ಮೇಲೆ ಕೂತ್ಕೊಂಡು, ಇಫ್ ಇಟ್ ಡೆವಲಪ್ಸ್ ಓವರ್ ದ ಫೈಬ್ರಾಯ್ಡ್, ಅದು ಬ್ಲಡ್ ಸಪ್ಲೈ ಅಷ್ಟು ಚೆನ್ನಾಗಿರಲ್ಲ. ಸೊ ಆ ಪಾಪುಗೆ ಬ್ಲಡ್ ಸಪ್ಲೈ ಚೆನ್ನಾಗಿ ಬರದೇ ಇದ್ದರೆ, ಇಟ್ಸ್ ಅ ವೆರಿ ಸ್ಮಾಲ್ ಫೀಟಸ್ ಅಲ್ವಾ, ಇಟ್ ವಿಲ್ ನಾಟ್ ಸಸ್ಟೈನ್. ಸೊ ಮಿಸ್ಕ್ಯಾರೇಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ಲಸ್ ಸಪೋಸ್ ಕಂಟಿನ್ಯೂ ಆದರೆ, ಅಕಸ್ಮಾತ್ ಕಂಟಿನ್ಯೂ ಆಯಿತು ಪ್ರೆಗ್ನೆನ್ಸಿ ಅಂದರೆ, ಪ್ಲಾಸೆಂಟಲ್ ಪ್ರಾಬ್ಲಮ್ಸ್ ಬರ್ಬೋದು, ಪ್ರೀ ಟರ್ಮ್ ಲೇಬರ್ ಬರ್ಬೋದು. ಪ್ಲಸ್ ಆ ಬೇಬಿದು ಪೊಸಿಷನ್, ಡಿಪೆಂಡಿಂಗ್ ಆನ್ ದ ಪೊಸಿಷನ್ ಆಫ್ ದ ಫೈಬ್ರಾಯ್ಡ್, ನಾರ್ಮಲಿ ತಲೆ ಕೆಳಗೆ ಬಂದ್ರೇ ನಾರ್ಮಲ್ ಡೆಲಿವರಿ ಆಗೋದು ಬೆಸ್ಟು. ಬಟ್ ಫೈಬ್ರಾಯ್ಡ್ಸ್ ಸಪೋಸ್ ಕೆಳಗಿದ್ರೆ, ಯೂಟ್ರಸ್ ಹತ್ರ ನಿಯರ್ ದ ಸರ್ವಿಕ್ಸ್ ಇದ್ದರೆ, ಇಲ್ಲ ಕೆಳಗೆ ಲೋವರ್ ಪೋರ್ಷನಲ್ಲಿ ಇದ್ದರೆ, ಬೇಬಿ ತಲೆಯಲ್ಲಿ ಅಕಾಮಿಡೇಟ್ ಮಾಡೋ ಕಷ್ಟ. ಸೊ ಬೇಬಿ ತಲೆ ಮೇಲೆ ಹೋಗ್ಬಿಡುತ್ತೆ, ಬ್ರೀಚ್, ಮ್ಯಾಲ್ ಪ್ರೆಸೆಂಟೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ ಆಗ್ಬೋದು. ಓಕೆ. ಆದರೆ ಆಪರೇಷನ್ ಅಂತ ಬಂದಾಗ, ಈಗ ನೀವು ಗೆಡ್ಡೆ ರಿಮೂವ್ ಮಾಡಬೇಕು ಅಂದಾಗ ಬರೀ ಗೆಡ್ಡೆ ಅಷ್ಟೇ ರಿಮೂವ್ ಮಾಡ್ತೀರಲ್ವಾ? ಸೊ ಹಾಗಿದ್ರೆ ಇದು ಮಿತ್ ಅಂತ ಹೇಳ್ತೀರಾ? ಅಂದ್ರೆ ಇಡೀ ಗರ್ಭಕೋಶನೇ ತೆಗಿಬೇಕಂತೆ ಅಂತ ಹೇಳ್ತಾರೆ. ಸೊ ಯೂಶಲಿ ಇನ್ಫರ್ಟಿಲಿಟಿ ಪೇಷಂಟ್ಸ್ಗೆ ನಾವು ಗರ್ಭಕೋಶ ತೆಗಿಯಲ್ಲ. ಬಿಕಾಸ್ ದ ಮೇನ್, ಅವ್ರು ನಮ್ಮ ಹತ್ರ ಯಾಕೆ ಬರ್ತಾ ಇದ್ದಾರೆ, ಅವ್ರು ಪ್ರೆಗ್ನೆನ್ಸಿ ಆಗಬೇಕು ಅಂತ ಬರ್ತಾ ಇದ್ದಾರೆ. ಸೊ ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಹೆಲ್ಪ್ ದಮ್ ಗೆಟ್ ಪ್ರೆಗ್ನೆಂಟ್. ಹೌದು. ಇವಾಗ ಎಲ್ಲ ಫೈಬ್ರಸ್ ತೆಗಿಬೇಕು ಅಂತ ಅವಶ್ಯಕತೆ ಇಲ್ಲ. ಲೈಕ್ ಐ ಸೆಡ್, ಹೌದು, ಸಪೋಸ್ ಅದು ಹೊರಗಡೆ ಏನಾದರೂ ಸಬ್ ಸೀರಿಯಸ್ ಇದ್ರೆ, ಇಟ್ಸ್ ನಾಟ್ ಎಫೆಕ್ಟಿಂಗ್ ದ ಕ್ಯಾವಿಟಿ ಅಂದರೆ ವಿ ಕ್ಯಾನ್ ಅವಾಯ್ಡ್ ಇಟ್. ಬಟ್ ಇಫ್ ಇಟ್ ಇಸ್ ಎಫೆಕ್ಟಿಂಗ್, ಆ ಮಯೋಮಾ ತೆಗಿಬೇಕಂದ್ರೆ ಬರೀ ಗಡ್ಡೆನ್ ಮಾತ್ರ ತೆಗಿಯೋದು. ಗರ್ಭಕೋಶ ವಿ ಹ್ಯಾವ್ ಟು ರಿಟೈನ್, ಬೇಕಾಗಿತ್ತಲ್ವಾ ಫಾರ್ ಪ್ರೆಗ್ನೆನ್ಸಿ. ಇಟ್ ಇಸ್ ನಾಟ್ ದಟ್ ವಿ ರಿಮೂವ್ ಯೂಟ್ರಸ್, ಫೈಬ್ರಾಯ್ಡ್ಸ್ನ ಮಾತ್ರ ತೆಗಿತೀವಿ.
ಒಂದ್ ವೇಳೆ ಸ್ವಲ್ಪ ಏಜ್ ಆಗಿ ಅಂದ್ರೆ 2 ಮಕ್ಕಳಾಗಿದೆ, ಇನ್ನು ನನ್ಗೇನು ಮಕ್ಕಳಾಗುವಂತ ಅವಶ್ಯಕತೆ ಇಲ್ಲ ಅಥವಾ 2 ಮಕ್ಕಳಿದ್ದಾರೆ, ಸೊ ಇನ್ ಮುಂದೆ ನನ್ಗೆ ಗೆಡ್ಡೆ ಬರುವಂಥದ್ದು ಅಥವಾ ಆ ಚಾನ್ಸಸ್ ಬೇಡ, ಆ ರಿಸ್ಕೇ ಬೇಡ ಅಂತ ಹೇಳಿ ಇಡೀ ಗರ್ಭಕೋಶನ ತೆಗೆಸ್ಕೊಳ್ಳೋರು ಇರ್ತಾರೆ. ಅಂದ್ರೆ ಅದು ಆಪ್ಷನ್ಸ್ ಡಾಕ್ಟರ್ಸಿಗೆ ಬಿಟ್ಟಿದ್ದ ಅಥವಾ ಪೇಷಂಟಿಗೆ ಬಿಟ್ಟಿದ್ದ ಅಂತ? ಅದು ಪೇಷಂಟ್ ಬಿಟ್ಟಿದ್ದು. ಬಿಕಾಸ್ ಲೈಕ್ ಐ ಸೆಡ್ ಫೈಬ್ರಾಯ್ಡ್, ಇವಾಗ ನಾನು 2 ಮಕ್ಕಳಾಗಿದೆ, ನನಗೆ ಈ ಗರ್ಭಕೋಶ ಬೇಡ ಅಂತ ಬರ್ತೀವಿ, ಬಟ್ ಅದರಿಂದ ನಿಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ಅದನ್ನ ತೆಗೆಯೋದು ಅವಶ್ಯಕತೆ ಇಲ್ಲ. ಓನ್ಲಿ ಇಫ್ ಇಟ್ಸ್ ಕಾಸಿಂಗ್ ಪ್ರಾಬ್ಲಮ್ and we cannot sort it with ಟ್ಯಾಬ್ಲೆಟ್ಸ್ ಕೊಟ್ಟು ಇಲ್ಲ ಏನೋ ನಾನ್ ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ನಾವು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಓನ್ಲಿ ದೆನ್ ಇಫ್ ಪೇಷಂಟ್ ವಾಂಟ್ಸ್ ಅವಾಗ ಗರ್ಭಕೋಶ ತೆಗೆಯೋದು. ಓಕೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ತಾನೆ ಗೆಡ್ಡೆ ಫಾರ್ಮ್ ಆಗುವಂತ ಚಾನ್ಸಸ್ ಇರುತ್ತಾ? ಫಾರ್ಮ್ ಆಗೋದು ಇಟ್ಸ್ ನಾಟ್ ಸೋ ಕಾಮನ್, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಫೈಬ್ರಾಯ್ಡು ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ. ಬಿಕಾಸ್ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ ಆ ಫೈಬ್ರಾಯ್ಡ್ ಸ್ವಲ್ಪ ಚೇಂಜಸ್ ಆಗಬಹುದು. ಇಟ್ ಕ್ಯಾನ್ ಗ್ರೋ ಇನ್ ಸೈಜ್, ಲೈಕ್ ಒಂದು 30% ಅಲ್ಲಿ ಫೈಬ್ರಾಯ್ಡ್ಸ್ ಗ್ರೋ ಆಗಬಹುದು. ಹಾಗಿದ್ರೆ ಈಗ ಒಂದು ಮಹಿಳೆಯ ಬಾಡಿಯಲ್ಲಿ ಅಥವಾ ಹೊಟ್ಟೆಯಲ್ಲಿ ಬೇಬಿ ಅಟ್ ದ ಸೇಮ್ ಟೈಮ್ ಗಡ್ಡೆ ಎರಡೂ ಕೂಡ ಇರುವಂತ ಚಾನ್ಸಸ್ ಇರುತ್ತೆ? ಇರುತ್ತೆ. ರೀಸೆಂಟ್ಲಿ ಆಲ್ಸೋ ಸೊ ಐ ಹ್ಯಾಡ್ ಅ ಪೇಷಂಟ್, ಆ ತರ ಗಡ್ಡೆ ಈ ತರ ಇದೆ, ಅದ್ರ ಹಿಂದೆನೆ ತಲೆ ಇದೆ. ಲೈಕ್ ಆಕ್ಸೆಸ್ ಮಾಡೋದು ಸಮ್ಟೈಮ್ಸ್ ಕಷ್ಟ ಆಗುತ್ತೆ ಕೆಳಗಿದ್ರೆ. ಸೊ ಇಟ್ ಈಸ್ ಕ್ವೈಟ್ ಕಾಮನ್. ಮುಂಚೆ ಎಲ್ಲ ನಾವು ಟ್ರೈನಿಂಗ್ ಅಲ್ಲಿ ಇದ್ದಾಗ ದೇಲ್ಸೆ ಗಡ್ಡೆ ಇದ್ರೆ ಅದನ್ನ ಟಚ್ ಮಾಡಬಾರ್ದು, ಬರೀ ಹೋಗಿ ಸಿಸೇರಿಯನ್ ಮಾಡಿದ್ರೆ ಪಾಪುನ್ ಮಾತ್ರ ತೆಗಿಬೇಕಿತ್ತು. ಬಟ್ ನಾವು ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಬಿಕಾಸ್ ಮೆಡಿಸಿನ್ಸ್ ಹ್ಯಾವ್ ಚೇಂಜ್, ಎಲ್ಲಾನು ಚೇಂಜ್ ಆಗಿದೆ. ಸೊ ಆ ಥರ ಇದ್ರೆ ಇಫ್ ನೆಸೆಸರಿ ಆ ಗಡ್ಡೆನೂ ಆ ಟೈಮಲ್ಲಿ ತೆಗಿತು ಬೇಬಿನೂ ಡೆಲಿವರಿ ಮಾಡ್ಬಿಡ್ತೀವಿ. ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತಾ? ಅಫ್ಕೋರ್ಸ್ ಆಗುತ್ತೆ. ಬಿಕಾಸ್ ಫೈಬ್ರಾಯ್ಡ್ಸ್ ಇದ್ರೆ ಒಂದು ನಾನು ಹೇಳ್ದೆ ಅಲ್ಲ, ಬಿಕಾಸ್ ಪ್ರೆಸೆಂಟೇಷನ್ ಡಿಫ್ರೆಂಟ್ ಇದ್ರೆ ಬ್ರೀಚ್ ಆಗಿಬಿಟ್ರೆ ಅದು ಇಟ್ಸ್ ಅ ಡಿಫ್ರೆಂಟ್ ಲಿಟಲ್ ಚಾಲೆಂಜಿಂಗ್ ಟು ಟೇಕ್ ಔಟ್, ಕ್ಯಾನ್ ರಿಮೂವ್, ಬಟ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಓಕೆ, ಇನ್ನು ಕೆಲವ್ರಿಗೊಂದು ಡೌಟ್ಸ್ ಇರುತ್ತೆ, ಅಂದ್ರೆ ಫೈಬ್ರಾಯ್ಡ್ಸ್ ಡಿಟೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ, ಸೊ ಭಯ ಇರುತ್ತೆ ಏನಾಗುತ್ತೋ ಏನೋ ಅಂತ. ಬಿಕಾಸ್ ಅದು ನಾವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ನನಗೆ ಅಂತ ಬಂದಾಗ ಆ ಭಯ ಯಾವತ್ತಿದ್ರೂ ಕೂಡ ಹೋಗೋದಿಲ್ಲ, ಇದ್ದೇ ಇರುತ್ತೆ. ಒಂದು ಜ್ವರ ಬಂದರೂ ನಾವು ಭಯ ಪಡ್ತೀವಿ ಹೆಚ್ಚಾಗಿ. ಸೊ ನನಗೇನು ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ನನಗೇನು ಇದಿರಲಿಲ್ಲ, ನಾನು ಸ್ಮೋಕ್ ಮಾಡ್ತಿರ್ಲಿಲ್ಲ, ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ನಾನು ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿತ್ತು, ಹಾಗಿದ್ರು ನನಗೆ ಗರ್ಭಕೋಶದ ಗೆಡ್ಡೆ ಯಾಕೆ ಬಂತು ಡಾಕ್ಟ್ರೇ ಅನ್ನುವಂಥ ಒಂದು ಕ್ವಶನ್ಸ್ ಬರ್ಬೋದು. ಸೊ ಏನ್ ಹೇಳ್ತೀರಾ ನೀವು ಅಂತ? ಲೈಕ್ ಐ ಸೆಡ್, ಎಲ್ರಿಗೂ ಎಲ್ಲಾನು ಬರಲ್ಲ. And everything is not about smoking, drinking, non-veg, fat, everything is not about that. Like I said, it multifactorial ide. Adu exact cause is tumba factors barutte, like genetic factors ide, environmental factors ide, and all these the food so lot of causes. So it's not like ಕೆಲವೊಂದರಿಗೆ ಎಲ್ಲ good habits but they get cancer, they get various diseases. Yes. It is just a natural ಟೆಂಡೆನ್ಸಿ, ಸ್ವಲ್ಪ ಹೈ ರಿಸ್ಕ್ ಇರುತ್ತೆ, ಅದಕ್ಕೋಸ್ಕರ ಬರೋದು. ಓಕೆ ರಿಲೇಟೆಡ್ ಟು ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗೆಡ್ಡೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಇವಾಗಲೂ? ಹೇಗೆ ಅಂತ ಅವೇರ್ನೆಸ್ ಇದೆಯಾ? ಹೇಗೆ ಅವೇರ್ನೆಸ್ ಐ ಥಿಂಕ್ ಬಿಕಾಸ್ ಫೈಬ್ರಾಯ್ಡ್ ಇಸ್ ಕಾಮನ್, ಮೆನಿ ಪೀಪಲ್ ಆ ಫೈಬ್ರಾಯ್ಡ್ ಅಂತ ವರ್ಡ್ ಎಲ್ರಿಗೂ ಫೆಮಿಲಿಯರ್ ಇದೆ. ಇಟ್ಸ್ ನಾಟ್ ಲೈಕ್ ಅವ್ರಿಗೆ ಗೊತ್ತಿಲ್ಲ ಅಂತ. ಬಟ್ ಲೈಕ್ ಐ ಸೆಡ್, ಅದು ಕ್ಯಾನ್ಸರ್ ಅಲ್ಲ, ಇಟ್ ಈಸ್ ಅ ಬಿನೈನ್ ಟ್ಯೂಮರ್. ಎಲ್ಲ ಫೈಬ್ರಾಯ್ಡ್ಸ್ಗೂ ತೆಗೆಯೋದು ಅವಶ್ಯಕತೆ ಇಲ್ಲ. ದೀಸ್ ಆರ್ ಥಿಂಗ್ಸ್ ನಾವು ಕ್ಲಿಯರ್ ಮಾಡಿದ್ದು ಒಳ್ಳೇದೇ. ಓಕೆ, ಪ್ರಿವೆನ್ಷನ್ ಸಾಧ್ಯನಾ ಮ್ಯಾಮ್? ಹಾಗಿದ್ರೆ ಈಗ ಜೆನೆಟಿಕಲಿ ಬರುತ್ತೆ ಅಂತ ಹೇಳಿದಾಗ ನಾವೇನು ಮಾಡೋಕ್ಕಾಗಲ್ಲ, ಹುಟ್ಟಾನೆ ಬಂದಿರುತ್ತೆ, ಬಟ್ ರೆಸ್ಟ್ ಆಫ್ ದ ಫ್ಯಾಕ್ಟರ್ಸ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದಾ? ಡೆಫಿನೆಟ್ಲಿ, ದಟ್ ಇಸ್ ವೈ ಐ ಸೆಡ್ ದ ರೆಸ್ಟ್ ಆಫ್ ಇಟ್ ನಾವು ಕಂಟ್ರೋಲ್ ಮಾಡಿ, ವಾಟ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ನಾವು ಮಾಡ್ಬೋದು. ಲೈಕ್ ಅವರ್ ಬಾಡಿ ವೇಟ್, ಐ ಥಿಂಕ್ ದಟ್ ಇಸ್ ಅ ಬಿಗ್ ಡೀಲ್. ಇಟ್ಸ್ ತುಂಬ ಕಷ್ಟ. ಲೈಕ್ ವೆನ್ ಯು ಯಂಗ್ ಮೇಂಟೈನಿಂಗ್ ವೇಟ್ ತುಂಬ ಈಸಿ ಇರುತ್ತೆ, ಬಟ್ ಆಸ್ ಯು ಗ್ರೋ ಓಲ್ಡರ್, ಡೆಲಿವರಿ ಆಯಿತು, ಮಕ್ಕಳಾದ್ರು, ಆಸ್ ಯು ಗ್ರೋ ಓಲ್ಡರ್ ವೆಯ್ಟ್ ಮೇಂಟೈನ್ ಮಾಡೋದು, ಐ ಸಿ ದಟ್ ಇನ್ ಅ ಲಾಟ್ ಆಫ್ ಪೇಷಂಟ್ಸ್. ಅವ್ರಿಗೆ ವೆಯ್ಟ್ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ. ಒಬೇಸಿಟಿ ವೆರಿ ವೆರಿ ಕಾಮನ್, ಪ್ಲಸ್ ಸ್ಟ್ರೆಸ್ ಇಸ್ ಅ ವೆರಿ ಬಿಗ್ ಕಾಂಪೊನೆಂಟ್ ಇನ್ ಟುಡೇಸ್ ಲೈಫ್. ಸ್ಟ್ರೆಸ್ ಇದ್ರೂ ಇಟ್ ಚೇಂಜಸ್ ದ ಹಾರ್ಮೋನ್ಸ್, ಇಟ್ ವರ್ಕ್ಸ್ ಆನ್ ದ ಹಾರ್ಮೋನ್ ಲೆವೆಲ್ಸ್. ಆಲ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ, ವಿ ಶುಡ್ ವರ್ಕ್ ಆನ್ ದೋಸ್ ಥಿಂಗ್ಸ್. ಓಕೆ, ಹಾಗಾದ್ರೆ ಮೆನೋಪಾಸ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಫೈಬ್ರಾಯ್ಡ್ಸ್ ಇದು ಚಿಂತೆ ಇರೋದಿಲ್ವಾ? ಮೆನೋಪಾಸ್ ಬಂದ ಮೇಲೆ ಸಪೋಸ್ ನನಗೆ ಇಷ್ಟು ವರ್ಷ 50-60 ಇಯರ್ಸ್ ಆಯಿತು, ನನ್ನ ಫೈಬ್ರಾಯ್ಡ್ಸ್ ಇದೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅದೇನಾಗಲ್ಲ. ಇಟ್ ಯೂಶ್ವಲಿ ಶ್ರಿಂಕ್, ಅದಕ್ಕೆ ಏನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದಿಗೆ ಏನಾಗುತ್ತೆ, ಫೈಬ್ರಾಯ್ಡ್ ಇರೋದ ಕಾರಣದಿಂದ ಮೆನೋಪಾಸ್ ಡಿಲೇ ಆಗುತ್ತೆ. ಓಕೆ, ದೇ ವಿಲ್ ಕಂಟಿನ್ಯೂ ಟು ಹ್ಯಾವ್ ಮೋರ್ ಹೆವಿ ಪೀರಿಯಡ್ಸ್, ಕಂಟಿನ್ಯೂ ಟು ಹ್ಯಾವ್ ಲಾಂಗ್ ಪೀರಿಯಡ್ಸ್. ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ, ಲೈಕ್ ಐ ಸೆಡ್, ವೆದರ್ ವಿ ಗೋ ಮೆಡಿಕಲ್ ಆರ್ ಸರ್ಜಿಕಲ್ ಅಂತ ಯೋಚನೆ ಮಾಡಬೇಕು. ಅಂದ್ರೆ ಮೆನೋಪಾಸ್ ಆದ್ಮೇಲೆ, ಈಗ ಮೆನೋಪಾಸ್ ಆಯ್ತು, ಅದಾದ್ಮೇಲೆ ಮತ್ತೆ ಗೆಡ್ಡೆ ಹೊಸದಾಗಿ ಫಾರ್ಮ್ ಆಗುತ್ತೆ, ಇರ್ಲಿಲ್ಲ ಆ ತರ ಏನು ಇರೋದಿಲ್ಲ. ಓಕೆ, ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? I would like to say that now ladies, we have ನಮಗೆ ಎಲ್ಲ, we have so many
ರೋಲ್ಸ್ ಟು ಪ್ಲೇ ಆ್ಯಂಡ್ ನಮ್ಗೆ ಬರೋ ಈ ಥರ ಫೈಬ್ರಾಯ್ಡ್ಸ್ ಈ ಥರ ಗೈನಿ ಪ್ರಾಬ್ಲಮ್ಸ್ನ ನಾವು ಇಗ್ನೋರ್ ಮಾಡಬಾರ್ದು. ನಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ನ ನಾವು ಓಪನ್ ಆಗಿ ಡಿಸ್ಕಸ್ ಮಾಡಬೇಕು. ನಮ್ಮ ಬಗ್ಗೆ ನಮ್ಮ ಪಾರ್ಟ್ನರ್ ಹತ್ರ ಡಿಸ್ಕಸ್ ಮಾಡ್ಬೋದು. ಇಲ್ಲಾಂದರೆ ಜಸ್ಟ್ ಗೋ ಟು ಅ ಡಾಕ್ಟರ್, ಡಿಸ್ಕಸ್ ಯುವರ್ ಇಶ್ಯೂಸ್, ಅಟ್ಲೀಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ನಿಮ್ಮ ಡೌಟ್ಸ್ ಏನಿದೆ ಕ್ಲಾರಿಫೈ ಮಾಡ್ಕೊಳ್ಳಿ ಆ್ಯಂಡ್ ಲಿವ್ ಅ ಸ್ಟ್ರೆಸ್ ಫ್ರೀ ಲೈಫ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗೆಡ್ಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಕಾಸಸ್ ಏನು ಮತ್ತು ಹೇಗೆ ಅದನ್ನು ತಡೆಗಟ್ಬೋದು ಅಥವಾ ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು, ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ, ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವೆಲ್ಕಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಕೋಶದ ಗೆಡ್ಡೆ ಅಥವಾ ಫೈಬ್ರಾಯ್ಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.